ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸೌತೆ ಮತ್ತು ಹಲಸಿನ ಬೀಜದ ಒಂದು ಸಾಂಬಾರು ರೆಸಿಪಿ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ಹಳ್ಳಿ ಸ್ಟೈಲಿದು ರೆಸಿಪಿ ಇದು. ನಮ್ಮ ಅಮ್ಮ ಅಜ್ಜಿಯಂದಿರು ಮಾಡುವಂತಹ ರೆಸಿಪಿ. ಇದು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಇವಾಗ ನಾನೊಂದು ಸೌತೆ, ಒಂದು ಅರ್ಧದ ಭಾಗದಷ್ಟು ಸೌತೆಯನ್ನು ಕಟ್ ಮಾಡಿ ತೊಳೆದು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 10ರಿಂದ 15 ಹಲಸಿನ ಬೀಜವನ್ನು ಕೂಡ ಹಾಕಿದ್ದೀನಿ. ಈ ಕೆಂಪು ಭಾಗವನ್ನು ತೆಗೆದು ಬೇಕಾದರೂ ಹಾಕ್ಬೋದು, ನಾನು ಹಾಗೆ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಅಥವಾ ಮುಕ್ಕಾಲು ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ನಾವು ಕುಕ್ಕರಲ್ಲಿ ಒಂದು 2 ವಿಸಲು ಕೂಗಿಸ್ಕೋಣ. ಇವಾಗ ಮಸಾಲೆಗೆ ನಾನೊಂದು 10ರಿಂದ 12 ಬೆಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರಕ್ಕೆ ಅನುಗುಣವಾಗಿ ತಗೊಳ್ಳಿ ನೀವು. ಆಮೇಲೆ 1 ಸ್ಪೂನಷ್ಟು ಕೊತ್ತಂಬರಿ ಕಾಳು, ಒಂದು ಅರ್ಧ ಸ್ಪೂನಷ್ಟು ಬೆಳ್ತಿಗೆ ಅಕ್ಕಿ, ಒಂದು 5 ಎಸಳು ಬೆಳ್ಳುಳ್ಳಿ, ಅಷ್ಟು ಜೀರಿಗೆ, ಒಂದು ಚಿಟಿಕೆಯಷ್ಟು ಅರಿಶಿನ. ಇದನ್ನೆಲ್ಲ ನಾವು ಫ್ರೈ ಮಾಡೋಣ. ಇವಾಗ ನಾನೊಂದು ಪಾತ್ರೆಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡೋಣ. ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಇವಾಗ ನಾನು ಒಂದು ಮುಷ್ಟಿಯಷ್ಟು ತೆಂಗಿನ ತುರಿ ಹಾಕ್ಬೋದು. ನಾನು ಈ ಥರ ಕಟ್ ಮಾಡಿ ಹಾಕಿದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಒಂದು ಸಣ್ಣ ಪೀಸಷ್ಟು ಈರುಳ್ಳಿಯನ್ನು ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಇವಾಗ ಒಂದು ಸಣ್ಣ ನಿಂಬೆಕಾಯಿ ಗಾತ್ರದ ಹುಣಸೆ ಹಣ್ಣನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡಿ ತರೋಣ. ಈಗ ಅದೇ ಪಾತ್ರೆಗೆ ನಾನು ಬೇಯಿಸಿಟ್ಕೊಂಡ ಸೌತೆ ಮತ್ತು ಹಲಸಿನ ಬೀಜವನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಗ್ರೈಂಡ್ ಮಾಡಿದ ಮಸಾಲೆಯನ್ನು ಕೂಡ ಹಾಕಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ಹೇಳಿ ನೋಡ್ಕೊಳ್ಬೇಕು. ಉಪ್ಪು ಬೇಕು ಅಂತ ಹೇಳಿದರೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಈಗ ಮುಚ್ಚಳ ಮುಚ್ಚಿ ಒಂದು ಕುದಿ ಚೆನ್ನಾಗಿ ಬರಲಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇಷ್ಟೇನೆಯ, ತುಂಬ ಹೊತ್ತೇನಿಲ್ಲ ಈ ರೆಸಿಪಿಗೆ. ಈಸಿಯಾಗಿ ಮಾಡುವ ರೆಸಿಪಿ ಇದು. ನೀವೆಲ್ಲರೂ ನನ್ನ ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಬೇಕು. ಫೈನಲಿ ನಾವು ಒಂದು ಒಗ್ಗರಣೆ ಹಾಕೋಣ. ನಾನಿಲ್ಲಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಹಲಸಿನ ಬೀಜವನ್ನು ನಾನು ಹಾಕಿದ್ದೀನಲ್ವ, ಅದು ಗ್ಯಾಸ್ಟ್ರಿಕ್ ಆಗೋದ್ರಿಂದ ಬೆಳ್ಳುಳ್ಳಿ ಒಗ್ಗರಣೆ ಒಳ್ಳೆಯದು. ನಾನಿಲ್ಲಿ ಹಿಂಗೇನು ಯೂಸ್ ಮಾಡ್ತಾ ಇಲ್ಲಲ್ಲ. ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಹಾಕೋಣ. ನೋಡಿ, ಚೆನ್ನಾಗಿ ಸಿಡಿತಾ ಇದೆ. ಇವಾಗ ಬೇಕಾದರೆ ನಿಮಗೆ ಇಲ್ಲಿ ಕರಿಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಬೋದು. ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕಿ ಒಗ್ಗರಣೆ ಕೂಡ ರೆಡಿ ಆಯಿತು. ಇವಾಗ ಸೌತೆ ಮತ್ತು ಹಲಸಿನ ಬೀಜದ ಸಾಂಬಾರು ರೆಡಿಯಾಗಿದೆ. ನಮ್ಮ ಊರು ಸ್ಟೈಲಲ್ಲಿ ಮಾಡಿದ್ದು. ನಾನಿಲ್ಲಿ ಯಾವುದೇ ಮಸಾಲೆ ಐಟಮ್ಗಳು ಹಾಕಲಿಲ್ಲ. ನ್ಯಾಚುರಲ್ ಆಗಿ ಗ್ರೈಂಡ್ ಮಾಡಿ ಹಾಕಿದ್ದು ಗ್ರೇವಿದು. ಈ ನನ್ನೆಲ್ಲ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೇನೆ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.